ಕೋಶ್ ಬಾಯ್ಲಿ ತಾತಲ್ವಾ ಅಂಕಲ್ ಏನಾಯ್ತು ಚೂಚು ನೀನೇ ತಾನೇ ಬಂದು ಬಡಿಸ್ಕೊಂಡದ್ದು ಕಮ್ಮಿಂಗಾ ಬೈ ಹೇಳಿ ಬೈಲಿ ಗುಡ್ ಮಾರ್ನಿಂಗ್ ಹೇಳಿ ಬೈ ಎಲ್ಲರೂ ಬನ್ನಿ ಗುಡ್ ಮಾರ್ನಿಂಗ್ ಶೈಲು ಸುನಿಲ್ಸನ್ ಹೌದು ನೀವು ಶೈಲು ಸುನಿಲ್ಸನ್ನೇ ಇಲ್ಲ ಅಂತ ಯಾರು ಹೇಳಿದ್ರು ಓ ಅವನು ಎತ್ತರವಾಗಿ ಕಾಣಿಸ್ಬೇಕಂತ ಅಲ್ಲ ಹೋಗಿದ್ದಾನೆ ಸರಿ ಸರಿ ನಾನು ಮರೆಯಾಗಲ್ಲ ಬಾ ಓಕೆ ಹತ್ತು ಅವ್ನಿಗೇನೋ ಬರಬೇಕು ಅಷ್ಟೇ ಈಗ ಓಕೆ ಹಾಯ್ ಗುಡ್ ಮಾರ್ನಿಂಗ್ ಹಾಂ ಎಸ್ ಎಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಅಮ್ಮ ಮ್ಯಾಚಿಂಗ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಪ್ಯಾಂಟು ಮಮ್ಮನ್ ಚಡ್ಡಿ ಅಲ್ಲ ಅದು ಮಮ್ಮನ್ ಪ್ಯಾಂಟ್ ತರ ನನ್ನ ಪ್ಯಾಂಟು ಇಲ್ಲ ಓ ಆಗುತ್ತೆ ಯಾಕೇಳಿ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ ಯಾರಿವಾಗ ನನ್ನೆಲ್ಲ ಎತ್ಕೊಂಡು ತಿರ್ಗಾಡಿಸ್ತಾ ಇಲ್ವಲ್ಲ ನನ್ನನ್ನು ನಡೆಸ್ತಾರೆ ತೂಕ ಅಂತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ನು ಯಾವಾಗ್ಲೂ ಹಿಂಗೆ ಬಂದ್ಬಿಟ್ಟು ಅಮ್ಮಮ್ಮ ಎತ್ಕೋ ಅಂತ ಹೇಳ್ತಾನೆ ಏನ್ ಮಾಡೋದು ದೊಡ್ಡವನಾಗ್ಬಿಟ್ಟು 5 ವರ್ಷ ನನ್ನ ಕೈಯಿಂದ ಎತ್ಕೊಳಕ್ಕಾಗಲ್ಲ ಅವನ್ನ ಅಲ್ಲಿ ನೋಡಿ ಚಿಕ್ಕವನಾಗಿದ್ದಾನಂತೆ ಎತ್ಕ ತಿರ್ಗಾಡಿಸ್ಬೇಕಂತ ನಿನ್ಗೆ ಇಷ್ಟನ ಎತ್ಕೊಳ್ಳೋದು ಲವ್ ಯು ಫೋಟೋ ಕ್ಲಿಕ್ ಮಾಡೆ ಹಾಗೇನೆಲ್ಲ ಹೋಗ್ಬಿಟ್ಟು ಅಲ್ಲಿ ನೋಡಿ ಬ್ಯಾಗ್ ಅಯ್ಯೋ ಏನದು ಹಿಂಗೆ ಒಂದು ಮುತ್ಕೊಳ್ಳಿ ಫೋಟೋ ಕ್ಲಿಕ್ ಮಾಡುತ್ತೆ ಮಮ್ಮ ಸಾಕು ಸಾಕು ಬೇರೆ ಪೋಸ್ ಸಾಕು ಚೀಸ್ ಅಂತ ಮೇಡಮ್ ಓ ಹಿಂಗೆ ಖುಷ್ಗೌಡ್ರಿಗೆ ಇನ್ನ ಎತ್ಸ್ಕೊಂಡೇ ತಿರ್ಗಾಡಿಸ್ಕೋಬೇಕು ಅನ್ನೋ ಆಸೆ ಪಪ್ಪ ಇದ್ರಂತೂ ಪಪ್ಪ ಪ್ಲೀಸ್ ಎತ್ಕೋ ನನ್ನ ಪ್ಲೀಸ್ ಎತ್ಕೊ ಆನ್ ಆಗಿದೆ ಫೋನ್ ಆನ್ ಆಗಿದೆ ವಿಡಿಯೋ ತಗೊಳ್ತೀನಿ ಬಿಡು ಅಯ್ಯೋ ಈಗ ನಾವೆಲ್ಲ ಹೋಗ್ತಾ ಇದೀವಿ ಹೇಳು ಫಸ್ಟ್ ಬಾ ಮಧ್ಯಾಹ್ನಕ್ಕೆ ನಾವಿವತ್ತು ನಾನು ಶೈಲಿ ಇಬ್ರು ಕೂಡ ಹುಣಸೂರು ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಹಂಗಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬೈಕಲ್ಲಂತೂ ಹೋಗಲ್ಲ ಯಾಕಂದರೆ ಅಷ್ಟು ದೂರ ಶೈಲಿ ಕರ್ಕೊಂಡು ಬೈಕಲ್ಲೆಲ್ಲ ಓಡಾಡಲ್ಲ ಬೈಕ್ ಅಂದರೆ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡ್ರೆ ರಿಂಗ್ ರೋಡ್ಗೆ ಅಲ್ಲಿಂದ ನಾವು ಎಲ್ಲಿಗೆ ಹೋಗ್ತಿದ್ದಾರೆ ಕರೆಕ್ಟಾಗಿ ಬಸ್ಸಲ್ಲಿ ನಿಲ್ಲಿಸ್ತೇವೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ಬೋದು ಅಂತ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಒಂದು ಇನ್ಶೂರೆನ್ಸ್ ಕಟ್ಟಿದೆ ಅಂದ್ಕೊಂಡು ದುಮ್ಕಿ ಹಾಕವ್ರೆ ಏನು ಇತ್ತು ಅಂತ ಹೇಳಿ ಇನ್ಶೂರೆನ್ಸ್ ಹಾಕಿದ್ದೀನಿ ನೋಡು ನಾನು ಅದು ವರ್ಷದಲ್ಲಿ ಒಂದು 27,000 ಇನ್ಶೂರೆನ್ಸ್ ಕಟ್ತಿದ್ದೆ ವರ್ಷಕ್ಕೊಂದ್ಸರಿ ಕಟ್ಟೋದು ಅದನ್ನೇನು ಮಾಡಿದರೆ ನಾನೊಂದು ಕಂತು ಕಟ್ಟಿದ್ದೀನಲ್ಲ ನಾನು ಅಂದರೆ ಅವರೇ ಮಾಡುತ್ತೇನಲ್ಲ ಯಾರು ಫೋನ್ಪೇ ಗೂಗಲ್ ಪೇ ಮಾಡಿಬಿಡ್ತಿದ್ದೆ ಕಟ್ಕೋತಾರೆ ಅಂತ ನಾನು ಇವಾಗ ಮತ್ತೆ ಈಗ ಇನ್ನೊಂದು ಕಂತು ಕಟ್ಟಬೇಕು ಹೋಗಿ ಚೆಕ್ ಮಾಡ್ತಾರೆ ಒಂದು ಕಂತು ಕಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಅಲ್ಲೇ ಹೋಗೋಣ ಕಾಲ್ ಮಾಡೋದು ರಿಸೀವ್ ಮಾಡ್ತಾಯಿಲ್ಲ ಅಲ್ಲಿ ಹೋಗಬೇಕು ಹಂಗಾಗಿ ಹೋಗಿ ನೋಡಿಕೊಂಡು ಏನಾಗಿದೆ ಅಂತ ವಿಚಾರಿಸೋಣ ಅಲ್ಲೇ ಇನ್ಶೂರೆನ್ಸ್ ಆಫೀಸ್ಗೆ ಹೋಗಿದ್ರೆ ಗೊತ್ತಾಗುತ್ತಲ್ವ ಆ ಥರ ಮೋಸ ಮಾಡ್ತಾರೆ ಅಂತೆ ಮಾಡೋರು ಅವರು ಅಂತಲ್ಲ ಏನೋ ಗೊತ್ತಿಲ್ಲ ನೀವು ಕಟ್ಟಿಲ್ಲ ಅವ್ರಿಗೆ ಗೊತ್ತಿಲ್ಲ ವಿಚಾರಿಸೋಣ ಹೋದರೆ ಗೊತ್ತಾಗುತ್ತೆ ಅದು ಬಿಟ್ಟು ನನಗೆ ಹಿಂಗೆ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು ನಾವು ದುಡ್ಡು ಮೋಸ ಮಾಡಿಬಿಟ್ರು ಅಂತ ಹೇಳೋಕ್ಕಾಗಲ್ಲ ಯಾಕ್ಯಾರ ಪಾಪ ಒಳ್ಳೆ ವ್ಯಕ್ತಿಗಳು ಈ ಥರ ಮಾಡಲ್ಲ ಏನೋ ಗೊತ್ತಿಲ್ಲ ಅದು ಏನು ಮಿಸ್ ಆಗಿದೆ ಅನ್ನೋದು ನನಗೂ ಗೊತ್ತಾಗ್ತಾಯಿಲ್ಲ ಅಮೌಂಟ್ ಅಂತೂ ಕಟ್ಟಿಲ್ಲ ತಿಂಗಳು ಅಂತಲೇ ಬರ್ತಾಯಿದೆ ನಾನು ಕೇಳಿದೆ ಬನ್ನಿ ಅಂತಂದರು ಅದಕ್ಕೆ ಅಲ್ಲಿ ಹೋಗಿದ್ದು ಬರೋಣ ಅಂದ್ಬಿಟ್ಟು ಅದ್ರ ಜೊತೆ ಇನ್ನೂ ಸ್ವಲ್ಪ ಬೇರೆ ಕೆಲಸ ಇದೆ ಹುಣಸೂರು ಅಂದರೆ ಅದು ನಾವು ಗೊತ್ತಲ್ವ ನಾವು ಅಲ್ಲಿದ್ದಂಥ ಊರು ಅಲ್ಲೇ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಅದು ಇದು ಕೆಲಸಗಳು ಪ್ರತಿಯೊಂದು ಕೂಡ ಇರುತ್ತೆ ಹಂಗಾಗಿ ಅಲ್ಲಿಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಬೆಳಗ್ಗೆ ಟೈಮ್ ಇವಾಗ 9 ಗಂಟೆ ಆಗಿದೆ ಅಂದರೆ ನಮ್ಮ ಮನೆಯವ್ರು ಕೂಡ ಹೊರಟರು ಅವ್ರ ಕೆಲಸಕ್ಕೆ ನಾನು ಕೂಡ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎದ್ದು ಎಲ್ಲ ರೆಡಿ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ 9 ಗಂಟೆ ಆಗಿದೆ ಇವಾಗ ಕ್ಯಾಬ್ ಬುಕ್ ಮಾಡಿದ್ದಾರೆ ಶೈಲು ಹೋಗಿದ್ದು ಬರೋಣ ಬನ್ನಿ ವಿಡಿಯೋ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಬದ್ದಮ್ಮ ಸುವಾಕು ಹೌದು ಅಲ್ವಾ ಇಲ್ಲಂತೂ ಬೇವನ್ ಮರ ನೋಡ್ಬಿಟ್ರೆ ಎಷ್ಟೊಂದು ಹಾಕಿದ್ದಾರೆ ಆದರೆ ರಿಯಲ್ ಆಗಿ ರೋಡ್ ಸಾಕಾಗಿದೆ ನಮ್ಮದು ಮೈಸೂರು ಬೇವ ಹಾಕ್ಬಿಟ್ಟಿದ್ದಾರೆ ಹೆಂಗೆ ಹಾಕೋದ್ರಿಂದ ಅನ್ನೋದು ನನಗಂತೂ ಗೊತ್ತಾಗ್ತದೆ ಅವಾಗಲೇ ಬೆಳೆಸಿದ್ದಾರೆ ಏಕೆ ಹಾಕ್ಬಿಟ್ಟವ್ರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಏನೋ ಮರಗಳೆಲ್ಲ ನೆಟ್ಟಿ ಚೆನ್ನಾಗಿರುತ್ತೆ ಅಂತ
ಇದು ಭೋಗದಿಂದ ನಮ್ಮ ರಿಂಗ್ ರೋಡ್ಗೆ ಹೋಗೋ ರೋಡು ಏಕ ಮರಗಳನ್ನ ಬೆಳೆಸ್ಬಿಟ್ಟವ್ರೆ. ಏನೋ ಖುಷಿ ರೋಡನ್ನ ನೋಡ್ತಾ ಇದ್ರೆ ಸಿಕ್ಕಾಬಿಟ್ಟೆ ಮರಗಳು ಎಲ್ಲ ಇದೆಲ್ಲ. ಹಂಗಾಗಿ ನಮ್ಮ ಮೈಸೂರಲ್ಲಿ ಅವಾಗ ಅಲ್ಲಲ್ಲೇ ಮರಗಳೆಲ್ಲ ತುಂಬಾ ಇರ್ತವೆ. ಮಧ್ಯೆ ಒಂದೊಂದು ತೋಟ ಕೂಡ ಇದೆ, ಅದು ಕೂಡ ಅದಲ್ಲೇ ತೋಟಗಳಿದೆ. ಇನ್ನು ಫುಲ್ ಕವರ್ ಆಗಿರಲ್ಲ ಈ ಸೈಡು. ಹೌದಾ? ಹಾಂ, ಖುಷಿ ನೋಡಿ. ಇವಾಗ ಬ್ಯಾಂಕ್ ಮ್ಯಾನೇಜರ್ ಇದಾರಲ್ಲ ಅವ್ರ ಜೊತೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಕೂತ್ಬಿಟ್ಟಿದ್ದೆ. ನಾನು ಎಲ್ಲೋ ಹೋಗ್ತಾನೆ ಅಲ್ಲಿ ಎಲ್ಲ ಅಷ್ಟೇ ಎಲ್ಲನೂ ಫ್ರೆಂಡ್ ಮಾಡ್ಕೊಂಡು ನಗಿಸ್ತಾನೆ ನೋಡಿ. ಚೇರ್ ಎತ್ಕೊಂಡು ಹೋಗ್ತಾನೆ ಅಂತ ಅವ್ರ ಮನೆಗೆ. ಇದನ್ನು ತಗೊಂಡು ನಮ್ಮ ಮನೆಗೆ ಹೋಗ್ತೀನಿ, ಇದು ಕಂಡ್ರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾನೆ. ಆ ಮ್ಯಾನೇಜರು ಯಾವಾಗ ಮಾತಲ್ಲ, ನಗ್ತಾನೆ ಇರಲಿಲ್ಲ. ಖುಷಿ ಮಾತು ಕೇಳ್ಕೊಂಡು ನಗ್ತಾ ತಗೊಂಡು ಹೋಗು ಅಂತ ಇದ್ದಾರೆ. ಇವನು ಎಲ್ಲರೂ ಪಟಾಯಿಸ್ಬಿಡ್ತಾನೆ ಪಟ ಇವನು. ಹೌದಾ? ಮನೆ ತಗೊಂಡೋಗ್ತೀಯ ಬುಜ್ಜಿ? ಬುಜ್ಜಿ ಮನೆ ತಗೊಂಡೋಗ್ತೀಯ? ಹಾಂ, ಓ ಅಲ್ಲ, ಮನೆ ತಗೊಂಡೋಗ್ಲ ಅಂತ ಕೇಳ್ತಿದ್ದೇನೆ ಪುಟ. ಹೋಗ್ಬಿಟ್ಟು ನೀನೇ ಇಳಿಯೋದು ಕಷ್ಟ ಬಿಟ್ಟು ಅಲ್ಲಪ್ಪ, ಇಲ್ಲಿಂದ ಇಳಿಯೋದೇ ಕಷ್ಟ. ಅದನ್ನ ಸೇರ್ಕೊಂಡಿದ್ಯಾ? ಖುಷ್ ತಿರ್ಗ್ಸೋದು ಇಷ್ಟ ಆದರೆ ನಿಮ್ಮ ಅಮ್ಮನ ಕೈಲ ನಿಮ್ಮ ಅಪ್ಪನ ಕೈಲಿ ತರಿಸು. ಎಳ್ಕೊಂಡು ಹೋಗ್ತಾ ಇದ್ದಾರೆ ಪುಟ. ಇಲ್ಲಿ ಹಾಗೆಯೇ ನಾವು ಇಲ್ಲಿ ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಂತೂ ಯಪ್ಪ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಒಂದೊಂದು ಟಾಪ್ ಬೇರೆ ಹಾಕಿದ್ದಾರೆ 1,000 ಅಷ್ಟು ಅಂದರೆ ಇಷ್ಟ ಆಗುವಂಥದ್ದಾದರೂ ಓಕೆ, ಅದು ಇಷ್ಟ ಆಗಲಿಲ್ಲ. ನೋಡೋಣ ಮೇಲೆ ಅಂತ ಹೇಳ್ಬಿಟ್ಟು ಶೈಲಿ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬನ್ನಿ ಯಾವ್ಯಾವ ಥರ ಇದೆ. ಒಂದೊಂದು ಟಾಪ್ ಬೆಲೆ ಇಷ್ಟೊಂದು ಆಗ್ಬಿಟ್ರೆ ಇನ್ನೇನು ತೊಗೊಳ್ಳೋದು. ಕ್ಲಾತ್ ಚೆನ್ನಾಗಿದ್ರೆ ಓಕೆ ಅಂತ ಅನ್ಬೋದು, ಇಲ್ಲಾಂದರೆ ಅಂತೂ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಇದೆಲ್ಲ ಹೊರಗಡೆ ತಗೊಳ್ತೀವಿ ಅಂದರೆ ಇದೆಲ್ಲ ಸ್ವಲ್ಪ ಕಡಿಮೆಗೆ ಸಿಗುತ್ತೆ, ಇಲ್ಲಾಂದ್ರೆ ಅಂತೂ ಸಿಕ್ಕಾಬಟ್ಟೆ ರೈಟ್ ಡಿಮ್ಯಾಂಡು. ಮೇಲೆಲ್ಲ ವೆಸ್ಟರ್ನ್ ಟಾಪು ಡ್ರೆಸ್ ಎಲ್ಲ ಇದೆ ಅಂತಂದರು. ಅಲ್ಲೂ ಸ್ವಲ್ಪ ನೋಡೋಣ ಅಂತಂದ್ಬಿಟ್ಟು ಶೈಲು ಹೋದ್ಲು. ಅಂದರೆ ಮೊದಲು ತುಂಬ ಕಲೆಕ್ಷನ್ ಇರ್ತಾಯಿತ್ತು ಇಲ್ಲಿ ನಮ್ಮ ಹುಣಸೂರಿನಲ್ಲಿ. ಅಂದರೆ ಏನು ಈ ಸತಿ ಅಷ್ಟಾಗಿ ಕಲೆಕ್ಷನ್ ಇಟ್ಟಿಲ್ಲ. ನನಗೆ ಇದೊಂದು ಟಾಪ್ ಇಷ್ಟ ಆಯಿತು. ಇದಕ್ಕೆ ಬಂದು ₹1 ಕಡಿಮೆ ₹1,000 ಅಂತ. ಇದೆಲ್ಲ ಪಕ್ಕದ್ದು. ಇದು ಒಂಥರ ತುಂಬ ಲಂತಿತ್ತು. ಇದಂತೂ ಇಷ್ಟ ಆಯ್ತು. ಶೈಲು ತಗೊಂಬ ಅಂದೆ, ಯಾಕೋ ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತದೆ. ಹಂಗಾಗಿ ಬೇಡ ಮಮ್ಮಿ ಅಂತಂದ್ಲು. ಬಟ್ಟೆ ಅಂದರೆ ₹1,000 ಇದು ಚೆನ್ನಾಗಿತ್ತು. ಆ ಕ್ಲಾತ್ ಕೂಡ ಹಾಗೇ ಇದೆ ಅಲ್ವಾ, ತಗೋಬೋದಿತ್ತು. ಮತ್ತು ಅಲ್ಲಿಂದ ಹಾಗೆಯೇ ನೋಡ್ಕೊಂಡು ಹೋದರೆ ಸರ್ ಇದು 3 ಕೊಡಿ. ಇಲ್ಲ ಇದೆಲ್ಲ ಯಾವ ಥರ ಸ್ವೀಟ್ ಸರ್? ಇದು ಸಿಹಿ ಪುರಿನಾ? ಯಾವುದು? ಸಾವಿಗೆ ಎಲ್ಲ ಯಾವುದಪ್ಪ ಅದು? ಯಾವುದದು? ಸೀಬೆಹಣ್ಣು ಸ್ವೀಟ್. ಅದು ಆಪಲ್ದಿದೆ, ಅದಂತ ಕೊಡಿ ಸರ್. ನನಗೆ ಬೇಡವಂತ ಬಿಡಮ್ಮ ಅವನಿಗೆ.
ಬನ್ನಿ ತಿನ್ನೋಣ. ಹೌದು ನೋಡ್ಬಿಟ್ಟ ಅಲ್ಲಿಂದ ಹಾಗೆ ನಾವು ಕಲ್ಪತ್ತವ್ರು ಗೊತ್ತಲ್ವ ಅಲ್ಲಿಗೆ ಬಂದ್ವಿ. ಇಲ್ಲಂತೂ ಯಪ್ಪ ಇದ್ರ ನೈಟಿ ಬೆಲೆ ಕೇಳಿ 600 ರೂಪಾಯಿ ಹೇಳ್ತಾಯಿದ್ದಾರೆ. ಅಂದರೆ ಇಲ್ಲಿ ಹಾಗೆ ಬಟ್ಟೆ ಕೂಡ ಚೆನ್ನಾಗಿರುತ್ತೆ, ದುಡ್ಡು ತಕ್ಕಂದರೆ ಬಟ್ಟೆ ಕೂಡ ಚೆನ್ನಾಗಿರುತ್ತೆ. ಇದು ಟಾಪ್ ಕಡೆ ತೋರಿಸ್ಬಿಡಿ ನಾನು. ಎಷ್ಟು ದೇವರು ಫುಲ್ ಸ್ಲಿಪ್ಪರ್ ಹೆವಿ ಜೋಡಿಸ್ಬಿಟ್ಟಿದ್ದೀರ. ಸ್ಲಿಪ್ಪರ್ ಚೆನ್ನಾಗಿ ಇಟ್ಬಿಟ್ಟಿದ್ದಾರೆ ಎಲ್ಲ. ಏನು ಕೋಶ್ ಏನು ಬಿಡೋದು ಬೇಡ, ಅದು ಮಕ್ಕಳು ಚಿಕ್ಕ ಮಕ್ಕಳದ್ದು ಬಿಡು. ಪುಟಾಣಿ ಬೇಬಿದು ಅದು ನಿನ್ನ ತಗೊಡ್ತೀನಿ ಬಿಡಿ. ಈ ಥರ ಈ ಥರ ನಿನ್ನ ಸೈಜ್ ತಗೊಡ್ತೀನಿ ಬಿಡಿದು. ಡೈಲಿ ಬಿಚ್ಚಿ ಹಾಕ್ಲಿಕ್ಕೆ ಕ್ರಾಕ್ಸ್. ಎಷ್ಟು ಪುಟ ಇದು? ಒರಿಜಿನಲ್ಲ? ನೋ, ಇದೆಲ್ಲ ಎಷ್ಟು? ಖುಷಿಗೆ ಈ ಥರದ್ರಲ್ಲಿ ದುಡ್ಡು ಅವನ ಸೈಜ್ ತೋರ್ಸಕ್ಕೆ ಹೇಳು. ಕೇಳ್ಕೊಂಡು ಎಷ್ಟು ಸೈಜ್ ಬೇಕು ನನಗೂ ಸ್ಲಿಪ್ಪರ್ ಬೇಕು. ಸ್ವಲ್ಪ ಇಲ್ಲಿಂದ ನೋಡೋಣ. ಏನು ಕೋಶ್ ಅಲ್ಲಿ ತೋರಿಸ್ತಿದ್ದೀನಿ, ಹೋಗಮ್ಮ ಅವನೇ. ಕಾಣಿಸ್ತಾ ಇಲ್ಲ ನನಗೆ. ಏನು ಪ್ರೈಸ್ ಅನ್ನೋಕ್ಕಲ್ಲ? 750. ಇನ್ನೊಂದು 100 ರೇಟ್ ಇದೆ. ದೊಡ್ಡ ತಗೋ. ತಗೊಂಡೆ ತೋರ್ಸು ಕೋಶ್. 895 ನೋಡು, ಅಲ್ಲೇ ಐತೆ ನೋಡು. 890 ರೂಪಾಯಿ ಅಂತ ಟಾಪ್ಗೆ ಡಿಸ್ಕೌಂಟ್ ಇಲ್ಲ, ಏನಿಲ್ಲ, ಒಂದೇ ರೈಟು. ತುಂಬ ಜಾಸ್ತಿ ಆಗಲಿಲ್ವಾ ರೈಟು? ಸಿಂಗಲ್ ಟಾಪ್. ಸೇಫ್ ಫೇರ್ ಅಲ್ಲ? ಏನು ಸೈಜ್ ಇದು? ಎಲ್ಲ ಸೈಜ್ ಇದೆ. ಡಬಲ್ ಎಕ್ಸೆಲ್ ನೋಡಮ್ಮ. ಡಬಲ್ ಎಕ್ಸೆಲ್ ಅಲ್ಲಿ ಹಿಡ್ದಾರಲ್ಲ, ಅದು ಮೇಲೆ ಹಿಡ್ದಾರಲ್ಲ ಆ ಥರ. ಸ್ಲಿಪ್ಪರ್ ಯಾವುದಿಲ್ಲ ಚೆನ್ನಾಗಿರೋದು ಕಣಪ್ಪ ನಮಗಾಗಂಥದ್ದು. ಇಲ್ಲ ಫುಲ್ ಮಕ್ಕಳದ್ದು ಇದಿಲ್ಲ.
ಇದನ್ನು ತೋರ್ಸಪ್ಪ. ಶೈಲು ಬಾಯ್. ಪ್ರೈಸು 600 ನೋಡಮ್ಮ. ಬಟ್ಟೆ ಇದು ಸಾಫ್ಟೇ ಬರೋದು, ಅದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಯಿತು. ಇದು ನೋಡಮ್ಮ. ಚೆನ್ನಾಗಿದೆ. ಎಷ್ಟು ಇದು? 1000. 1000. ಓ ಮೈ ಗಾಡ್, ಇನ್ನು ತುಂಬ ಜಾಸ್ತಿ ಆಗಲಿಲ್ಲ. ಇಷ್ಟೊಂದು ಏನಕ್ಕೆ ಹಾಕಿದ್ದಾರೆ ಪ್ರೈಸು? ಒಂದೊಂದೊಂಥರ ಇದೆ. ಎಲ್ಲ 1000 ಏನಿದೆ ಈ ಬಟ್ಟೆಗೆ? ಏನಪ್ಪ 820. ಇದು 820 ಅಂತೆ ಪುಟ. ಬುಜ್ಜಿ ಅಂದ್ರೆ ಇನ್ನೇನಂತಾರೆ ಕೋಶ್? ಯಾವ್ದು ಚೆನ್ನಾಗಿರುತ್ತಪ್ಪ? ಇದು ಸೇಮ್ ಕಲರ್ ಮನೇಲಿದೆ, ಸ್ವಲ್ಪ ಇದಿದೆ, ಅದಕ್ಕೆ ಮ್ಯಾಚ್ ಆಗಲ್ಲ. ಕರೆಕ್ಟ್ ಮ್ಯಾಚ್ ಆಗಬೇಕು, ಕರೆಕ್ಟ್ ಮ್ಯಾಚ್ ಆಗಬೇಕು. ಅದೇ ಕಲರಲ್ಲಿ ವಿಡಿಯೋ ಮಾಡ್ತೀನಿ ನೋಡಮ್ಮ. ಇಲ್ಲ, ಇದು ಮಾತ್ರ ಇದೆ. ಆ ಕಲರ್ ಇದೆಯಲ್ಲ ಮನೇಲಿ, ಹಳೇದದು. ಈ ಕಲರ್ ಇದೆ. ಹ್ಞೂ ಎಷ್ಟಮ್ಮ ಅದು? ಕೊಡಿ. ಇದೆಲ್ಲ ಏನು ಮೇಲೆ? ಹೌದಾ? ಡಿಸೈನ ಇಲ್ಲ ಮಾಮೂಲಿ ಸಿಂಪಲ್ ಅಷ್ಟೇ. ದುಪ್ಪಟ್ಟಿಗಿದೆ ಚೆನ್ನಾಗಿದೆಯಲ್ಲ? ಈ ಥರದ್ರಲ್ಲೇ ಈ ಕಲರ್ ಇದ್ರೆ ಹಾಂ ಕೊಡಮ್ಮ, ಸಾಕಲ್ವಾ? ಇದೇನಕ್ಕೆ ಇಷ್ಟೊಂದು ದೊಡ್ಡ ಅದಕ್ಕೆ ಪೂರ ಶೈನಿಂಗ್ ಅಲ್ವಾ? ಚೆನ್ನಾಗಿದೆ ಅಲ್ವ ಇದೆ? ಅಷ್ಟೊಂದು ದೊಡ್ಡದು ಏನಕ್ಕೆ ಬೇಕು? ದುಡ್ಡಿಲ್ಲ ಸ್ಕ್ಯಾನರ್. ಸೈನಿಂಗ್ ಇದೆ ಕೊಡಮ್ಮ ಈ ಥರದ್ದು. ನೋಡಿ ಪರ್ಫೆಕ್ಟ್ ಕಲರ್ ಬಂತ ಇದೆಯಾ? ಅಯ್ಯೋ ನಮ್ಮ ಅಮ್ಮ ಅಷ್ಟರಲ್ಲಿ ಬರುತ್ತೆ ಬಿಲ್ ಹಾಕಿ ಅನ್ನೋದು ನೋಡಲ್ಲ ಹೋಗಿ. ಆ ಸೈನಿಂಗ್ ಇಲ್ವಾ? ಶೈನ್ ಇಲ್ಲ, ಅದು ಸೇಮ್ ಆಗುತ್ತೆ. ಸಾಕು ಅದನ್ನು ತಗೋಪ್ಪ, ಅದನ್ನು ತಗೋ. ಇನ್ನೊಂದು ಯಾವ್ದಾದ್ರು ಕಾಣಿಸ್ತದೆ 20. ನೀವು ಹಾಕಿ ಹಾಕಿ ಅಂತ ಹೇಳದ್ನ. ಅದು ಇದೆರಡು ಬಿಲ್ ಮಾಡ್ಬಿಟ್ಟು ಮಡಗಿದ್ದೀನಿ. ಅಯ್ಯೋ ಬಿಲ್ ಹಾಕ್ಸಿದಾನಂತೆ ಪುಟ್ಟ ಆಲ್ರೆಡಿ. ಅವ್ನ ಸಮಾಧಾನಕ್ಕೆ ಎಲ್ಲಿ ತಕೊಡ್ದೆ ಹೋದರು ಅಂತ ಅವ್ನ ಕಷ್ಟ. ಅಂಕಲ್ ಬಿಲ್ ಮಾಡಿದ್ರ ಬಿಲ್ ಮಾಡಿದ್ದಾರೆ ಬೇಕಂದ ಎಲ್ಲ ಕೆಡ್ಸ್ಕೊಬೇಡ. ಏನಂತ? ಓ ಮರ್ತ್ಕೊಬಿಡ್ತೀವಂತ ಅದಕ್ಕೆ ಬಿಲ್ ಮಾಡಿಸ್ಕೊಂಡಿದ್ದಾನಂತೆ. ನಿನಗೆ ಬೇಕಾದ್ರೆ ನೀನು ಬಿಲ್ ಮಾಡಿಸ್ಕೊತೀಯ ಬಿಡಪ್ಪ. ದುಡ್ಡು ಕೊಟ್ಬಿಡ ಮತ್ತೆ. ಸರ್ ನಾನು ದುಡ್ಡು ಕೊಟ್ಟಿಲ್ಲ ಅಂದರೆ ಇರಿಸ್ಕೊಳ್ಳಿ, ಇಲ್ಲೇನೆ, ಏನು ತಲೆ ಕೆಡ್ಸ್ಕೊಳ್ಳಲ್ಲ ನಾವು, ಬಿಟ್ಟು ಹೋಗ್ತೀವಿ. ಏನು ದುಡ್ಡಿಲ್ಲ ನನ್ನ ಹತ್ರ ಕೋಶ್? ನನಗೂ ನೀನೇ ತಗೊಡ್ ಬಾ. ಹಾಂ ಓ ಅಲ್ಲಿ ಅವ್ನು ಸುಬ್ಬು ಓದಿರಡ್ಡಿ ಅಲ್ಲಿ ನಾನೇ ಹೋಗ್ತೀನಿ. ಹಾಂ ಬಾಯ್ ಕೋಶ್. ಬಿಡಿ ಸರ್, ನಾವು ಇಲ್ಲೇ ಕೆಲಸ ಮಾಡ್ತೀವಿ, ಕೆಲಸ ಮಾಡಿಬಿಟ್ಟು ಒಂದು ತೀರಿಸ್ಕೊಡ್ತೀವಿ. ಹಾಂ ಓಕೆ ಬಾಯ್, ಹೋಗು. ಅಲ್ಲ ನೀವೇ ಇರಿ, ನಾನೇ ಹೋಗ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಿರೋದು ನೋಡೆ. ಕೋಶ್ ಹೋಗ್ಲಿ ಬಾ, ದುಡ್ಡು ಕೊಡ್ತೀನಿ, ನಾನೇ ಕೊಡ್ತೀನಿ ಬಾ. ಆಹಾ ರಿಟರ್ನ್ ಬರೋದು ನೋಡ್ರಿ. ರಿಟರ್ನ್ ಎಲ್ಲ ನೀವೇ ಇರಿ ಅಂದ್ಬಿಟ್ಟು ಹೋಗ್ತು, ನಾವಿರೋಣ. ಏನು ಬಿಡಪ್ಪ, ಏನು ಅದೇ ತಗೊಂಡ ನೀನೇ ಬಿಲ್ ಮಾಡ್ತೀಯಾ? ಕೆಲ್ಸಕ್ಕೆ ಸೇರ್ಕೊಂಗಾದ್ರೆ ಬಿಲ್ ಮಾಡ್ಬಿಟ್ಟು ಬರ್ತೀಯ? ಅದೇ ಕೆಲ್ಸಕ್ಕೆ ಸೇರ್ಕೋ, ಅದು ಕಿತ್ತಾಕ್ಬೇಡ ಬಿಡು ಕೋಶ್. ಹಾಂ ಸರ್ ಅಷ್ಟೇ. ಆಲ್ರೆಡಿ ಬಿಲ್ ಮಾಡಿಸಿದಾನಮ್ಮ ಅವನದು. ಬಟ್ಟೆ ಎಲ್ಲ ತೊಗೊಂಡ್ವಿ. ಹುಣಸೂರಲ್ಲಿ ಪರ್ಚೇಸ್ ಮಾಡಿ ತುಂಬ
ವರ್ಷಗಳೇ ಆಗಿದ್ದು ಬರ್ತೀನಿ ನನಗೆ ಅಂತ ಟಾಪ್ ಲೆಗಿನ್ಸಲ್ಲಿ ತಗೊಂಡೆ. ಕಾಣಿಸ್ತಾನಲ್ಲ ಅಷ್ಟೇ. ಮಳೆ ಬರ್ತಾ ಇದೆ ತುಂಬಾ. ನಿಂತೀವಿ ಬುಜ್ಜಿಗಂತೂ ಊಟ ಮಾಡಬೇಕು ಇಲ್ಲಿ ನಮ್ಮದು ಫೇವ್ರೆಟ್ ಹೋಟೆಲ್ ಇದೆ, ಅಲ್ಲಿಗಂತೂ ಹೋಗಲೇಬೇಕು. ಹುಣಸೂರಿಗೆ ಹೋಗದೆ ಇರೋಕ್ಕಾಗುತ್ತೆ, ಅಲ್ಲಿಗೆ ಹೋಗಲೇಬೇಕು. ಕರ್ಕೊಂಡು ಹೋಗ್ತೀವಿ ಬನ್ನಿ. ಮಳೆ ಬರ್ತಾ ಇದೆ, ಬಾ ಇಲ್ಲಿ ನಿಲ್ಲಲ್ಲ ಅಂತ ಗೊತ್ತಿರೋದೆ. ಬಾಮ ಹೋಗೋಣ. ಎದ್ದು ಹೌದಾ? ಏನು ಮಾಡ್ತಾರೆ ನೋಡಿ ಹೋಟೆಲ್ ಹೀಗಿದೆ. ಏನು ಬೇಕು ಕೋಶ್ ನಿಂಗೆ? ಏನಿದೆ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬಿರಿಯಾನಿ ರೈಸು, ಗೀ ರೈಸು, ಚಿಕನ್ ಫ್ರೈ, ಡ್ರೈ ಚಿಲ್ಲಿ, ಕಬಾಬ್. ಕುಷ್ಕ ನಮ್ಮ ಫೇವ್ರೆಟ್ ಕುಷ್ಕ ಸಖತ್ತಾಗಿ ಮಾಡ್ತಾರೆ ನಿಜವಾಗ್ಲೂ. ನಮ್ಮ ಹುಣಸೂರಲ್ಲಂತೂ ಸಖತ್ತಾಗಿರುತ್ತೆ. ಮತ್ತು ನಾವು ಕುಷ್ಕ ತಗೊಂಡು ಸೈಡ್ಸ್ಗೆ ಕಬಾಬ್, ಕಲ್ಮಿ ಎಲ್ಲ ಲೇಟ್ ಅಂತೆ, ನಮಗೆ ಲೇಟ್ ಆಗುತ್ತೆ, ಬುಜ್ಜಿ ಬಿಡಲ್ಲ ಟೈಮ್ ಆಗಂಟ. ಹಾಗಾಗಿ ಕಬಾಬೇ ಹೇಳ್ಬಿಟ್ವಿ ಒಂದು ಪ್ಲೇಟು. ಹಂಗೆ ಮಾಡಬಾರ್ದು ಕುಶ್. ತಿನ್ನಿವಾಗ ಬುಜ್ಜು. ಫ್ಯಾನ್ ಆಫ್ ಮಾಡ್ಬಿಡಮ್ಮ, ಆರೋಗುತ್ತೆ. ಕಬಾಬ್ ಹಾಟ್ ವಾಟರ್ ನೋಡಿ, ನಮ್ಮ ಹುಣಸೂರಲ್ಲಿ ಹಾಟ್ ವಾಟರ್ ಕೊಡ್ತಾರೆ. ಸೂಪರ್ ಸರ್ವಿಸ್ ಇಲ್ಲ ಅಂತೂ ಆಫ್ ಕುಷ್ಕ ಖಾಲಿ. ಶೈಲ ಅದೆಲ್ಲ ಅರ್ಧಂಬರ್ಧಂ ತಿಂದವಳೆ, ಅದನ್ನು ನೆಟ್ಟು ತಿಂದ. ಮೊಸರು ಬಜ್ಜಿ ಇದಂತೂ ಮುಟ್ಟೆ ಇಲ್ಲ. ಕುಸ್ತಿನ ಊಟ ನಡೀತಾನೇ ಇದೆ. ಅವ್ರು ಹಂಗೇನೆ ಫೋನ್ ನೋಡ್ಕೊಂಡು ನಿಧಾನದಲ್ಲಿ ತಿನ್ನೋದು. ಹೊರಗಡೆ ಬಂದರೆ ಕೊಡಲೇಬೇಕು ಫೋನು, ಊಟ ತಿನ್ನೋಕ್ಕೆ ಇಲ್ಲ. ಎತ್ತಿಡು. ಹುಣಸೂರ್ಗೆ ಹೋಗಿದ್ದು ಬಂದ್ವಿ. ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ ಮೈಸೂರಲ್ಲಿ, ಹುಣಸೂರಲ್ಲೆಲ್ಲ. ಅದೇ ನಾವು ಅದಕ್ಕೆ ಸೇಫ್ಟಿಯಾಗಿ ಬಸ್ಸಲ್ಲಿ ಬಂದ್ವಿ. ಈ ಕಡೆಯಿಂದ ಹೋಗ್ಬೇಕಾದ್ರಂತೂ ನಿಜವಾಗ್ಲೂ ಸೀಟ್ ಸಿಗಲಿಲ್ಲ, ಅಂದರೆ ರಶ್ ಇರಲಿಲ್ಲ, ಸೀಟ್ ಇರಲಿಲ್ಲ. ಅಂದರೆ ಡೈರೆಕ್ಟು ಆ ಸೈಡೆಲ್ಲ ಹೋಗೋ ಪಿರಿಯಾಪಟ್ಟಣ ಆ ಸೈಡ್ ಹೋಗೋ ಬಸ್ ಅಲ್ವಾ. ಅಂದರೆ ನಮ್ಮ ಹುಣಸೂರ್ಗಂತೂ ಅಜ್ಜಿಗೂ ಬಸ್ ಇರುತ್ತೆ, ವೆಯ್ಟೇ ಮಾಡೋಂಗಿಲ್ಲ. ಸರಿ ಪರವಾಗಿಲ್ಲ ಅಂತ ನಿಂತ್ಕೊಂಡು ಆರಾಮಾಗಿ ಹೋದ್ವಿ ಹುಣಸೂರಿಗೆ. ಆ ಕಡೆಯಿಂದ ಬರ್ಬೇಕಾದ್ರೆ ಸೀಟ್ ಸಿಕ್ತು. ಮಳೆ ಅಂತೂ ಸಿಕ್ಕಾಬಿಟ್ಟಾಯಿತು. ಚೆನ್ನಾಗಿತ್ತು. ಇಲ್ಲಿಂದ ಬೈಕಲ್ಲಿ ಹೋಗಿ ಮೈಕೈ ನೋವು ಬಸ್ಸುಗಳ ಬದಲು ಆರಾಮ್ಸಿ ಬಸ್ಸಲ್ಲೇ ಹೋಗಿದ್ದು ಬರ್ಬೋದಿತ್ತು. ಹಾಗಾಗಿ ಬಸ್ಸಲ್ಲಿ ಹೋಗಿ ಬಂದ್ವಿ. ಮಳೆ ಅಂತೂ ಸಿಕ್ಕಾಬಿಟ್ಟಿತ್ತು. ಮತ್ತು ನಂದು ಇನ್ಶೂರೆನ್ಸ್ ಹೇಳಿದ್ನಲ್ಲ, ಅವ್ರು ಕಟ್ಟಿರೋದು ಅಲ್ಲಿ ಅವ್ರಿಗೆ ಓಲ್ಡಾಗಿ ತೋರಿಸಿಲ್ಲ, ಅದು ಕೂಡ ಕ್ಲಿಯರ್ ಆಯಿತು. ಮತ್ತು ಇನ್ನೊಂದು ಇನ್ಶೂರೆನ್ಸ್ ಕಟ್ಟಬೇಕಿತ್ತು, ಅದನ್ನು ಕೂಡ ಕಟ್ಟಿಬಿಟ್ಟು ಸ್ವಲ್ಪ ಎಲ್ಲ ಕೆಲಸನ ಮುಗಿಸ್ಕೊಂಡು ನನಗೆ ಸ್ವಲ್ಪ ಡ್ರೆಸ್ ತಗೊಂಡೆ. ನನಗೆ ತುಂಬ ಲಾಂಗ್ ಟಾಪ್ ತಗೋಬೇಕು ಅನಿಸ್ತಾಯಿತ್ತು, ಅಂದರೆ ಸೈಡ್ ಕಟ್ಟಿ ಇರೋಂಥದ್ದು ತಗೊಂಡೆ ನಾನು. ಅದೊಂದೆರಡು ಮತ್ತು ಲೆಗಿನ್ಸ್ ಅದೆಲ್ಲ ತೊಗೊಂಡು ಬಂದೆ. ಇವಾಗಂತೂ ಬುಜ್ಜಿ ಬೇರೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಮತ್ತು ಶೈಲಿಗೆ ಯಾವುದೋ ಒಂದು ಕಂಟೆಂಟ್ ವೀಡಿಯೋ ಮಾಡಿಕೊಡ್ಬೇಕಂತ ಅದನ್ನು ಮಾಡಿಕೊಟ್ಬೋಣ. ಮಳೆ ಅಂತೂ ನಮ್ಮ ಮೈಸೂರಲ್ಲಿ ಸುರಿಯೋದು ಝುಯಿ ಅಂತ ಸುರಿತಾ ಇದೆ ಡೈಲಿ. ಬಾ ಖುಷಿ ಬರ್ತೀನಿ, ಅವ್ನು ಆಟ ಆಡಿಸ್ಬೇಕು ಇವಾಗ ಅರ್ಜೆಂಟ್ಗೆ. ನೋಡಲ್ಲಿ ಕುಟ್ಬಾರ್ದಂಗೆ ಬೈಲಿ. ಊಟ ಕೂಡ ಇವತ್ತು ಅಲ್ಲೇ ಮಾಡ್ಕೊಂಡು ಬಂದಿದ್ವಿ, ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಲ್ಲ.